ನಮಸ್ತೆ ಕರ್ನಾಟಕ. ಶ್ವೇತಾ ಶಿವನ್ ಮಾತು ಕೇಳಿದ ಕೂಡಲೇ ಶೈವನ ಮೇಲೆ ಕೋಪ ಹೆಚ್ಚಾಗಿ ನೆತ್ತಿಗೆ ಏರಿತ್ತು. ನೋವಿನಲ್ಲಿ ಕೆನ್ನೆ ಹಿಡಿದು ಕುಳಿತಿದ್ದ ಶೈವನ ಕೆನ್ನೆಗೆ ಒಂದು ಹೊಡೆದ್ಲು. ಹೊಡೆತ ಬಿದ್ದ ಕಡೆಗೆ ಶ್ವೇತಾ ಕೊಟ್ಟ ಏಟಿನಿಂದ ಮತ್ತೆ ಶೈವನ ತುಟಿ ಒಡೆದಿತ್ತು. ಶೈವ ಕಣ್ತುಂಬಿಕೊಂಡು, ಅಮ್ಮ ನೀನು ಹೀಗೆ ಮಾಡ್ತೀಯಾ? ಕರ್ಮ, ಬೆಳಿಗ್ಗೆನೇ ಇವನ ಮುಖ ನೋಡಿದ್ದಕ್ಕೆ ಕೆಲಸ ಹಾಳು. ಮೊದಲು ಶುರು ಮಾಡಿದ್ದು ಈ ನಿಮ್ಮ ಮುದ್ದಿನ ಮಗನೇ ಅಮ್ಮ. ಶ್ವೇತಾ ಕಣ್ತುಂಬಿಕೊಂಡು, ಬಾಯಿ ಮುಚ್ಕೊಂಡು ಕೂತ್ಕೋ, ಒಂದೇ ಒಂದು ಮಾತು ಬಂದರೆ ತೆಗೆದಿನ್ನೆರಡು ಹೊಡಿತೀನಿ ಅಷ್ಟೇ. ಶಿವ, ನಿನಗೂ ಅಷ್ಟೇ ಲಾಸ್ಟ್ ವಾರ್ನಿಂಗ್. ಇನ್ನು ತಮ್ಮನ ಹತ್ರ ಕೆರಳ್ಕೊಂಡು ಹೋದರೆ ಸರಿ ಇರಲ್ಲ. ಇಲ್ಲ ನೀನು ಬಾಯಿ ಮುಚ್ಕೊಂಡು ಇವತ್ತೇ ಗಂಟು ಮೂಟೆ ಕಟ್ಟಿ ಅರ್ಜುನ್ ಮಾವನ ಹತ್ರ ಹೊರಡು. ಅಲ್ಲಿಂದ 10 ದಿನ ರಜೆಗೆ ಅಂತ ಬಂದಿದೆಯಾ ಅಲ್ವಾ? ನೆಟ್ಟಿಗಿರೋದು ಇದ್ದರೆ ಸುಮ್ಮನೆ ಇರು. ಇನ್ನು ನೀನು ಮಹಾರಾಜ ಮಿಸ್ಟರ್ ಶೈವ, ನಾಲಿಗೆ ಹಿಡಿತ ಮೀರಿ ಮಾತಾಡಿದರೆ ನಾಲಿಗೆ ಸೀಳ್ಬಿಡ್ತೀನಿ. ಅವನು ನಿನ್ನಣ್ಣ, ಅದು ಅಲ್ಲದೆ ನಮ್ಮಣ್ಣ ನಿಮ್ಮ ಅರ್ಜುನ್ ಮಾಮ ನಿಮ್ಮನ್ನೆಲ್ಲ ಹೇಗೆ ಬಿಡಿಸಿದ್ದಾರೆ. ಇಲ್ಲ, ಈ ಸಲ ನೀನು ಹಳ್ಳಿಗೆ ಹೋಗು, ನಾನು ನಿಮ್ಮಪ್ಪ ಇಲ್ಲೇ ಇರ್ತೀವಿ. ಹೋಗಿ ಅಲ್ಲಿ ಗದ್ದೆಯಲ್ಲಿ ಮೈ ಬಗ್ಸಿದ್ರೆ ಬುದ್ಧಿ ಬರುತ್ತೆ. ಹೆಣ್ಣು ಮತ್ತು ಭೂಮಿ ತಾಯಿಗೆ ಗೌರವ ಕೊಡೋದು ಕಲ್ತಿಲ್ಲ ಅಂದರೂ ನಮ್ಮ ಅಣ್ಣನಿಗೆ ಗೊತ್ತು ನಿನಗೆ ಹೇಗೆ ಬೆಂಡೆತ್ತಬೇಕು, ಹೇಗೆ ಕಲಿಸ್ಬೇಕು ಅಂತ ಎಂದು ಹೇಳಿ ಔಷಧಿಯನ್ನು ಶೈವನ್ ಪಕ್ಕ ಬಿಸಾಕಿ ಅಲ್ಲಿಂದ ಹೊರಗೋದ್ಲು. ಕೃಷ್ಣ ಇಬ್ಬರನ್ನು ನೋಡುತ್ತಾ, ಅರ್ಜುನ್ ಮಾಮನಿಗೆ ನೀವಿಬ್ಬರು ಹೀಗೆಲ್ಲ ಆಡ್ತೀರಾ ಅಂತ ಗೊತ್ತಾದರೆ ಸಿಗ್ದು ತೋರಣ ಕಟ್ತಾನೆ, ಹುಷಾರ್. ನೀನು ಶಿವ, ಚಿಕ್ಕಂದ್ರಿಂದ ನನ್ನ ಗೆಳೆಯ ಅರ್ಜುನ್ನ ಎದೆಮ್ಯಾಗಿ ಬೆಳೆದಿದೆಯಾ. ಅವನ ಒಳ್ಳೆ ಗುಣ ಕಲಿ, ಕೋಪ ಅಲ್ಲ ಶಿವಪ್ಪ. ಇನ್ನು ನೀನು ಶೈವ, ಚಿಕ್ಕಂದ್ರಿಂದ ಈ ತೋಳಿನ ಮೇಲೆ ಬೆಳೆಸಿದಿನ ಕಣೋ. ಹೆಣ್ಣು ನಮ್ಮ ಬಾಳಿಗೆ ಬೆಳಕನ್ನೋದು ಮರಿಬೇಡ. ನಿನ್ನ ಹೆತ್ತವ ಹೆಣ್ಣು ಅನ್ನೋದು ಬೇರೆ ಮನೆಯ ಹೆಣ್ಣು ಮಕ್ಕಳನ್ನು ನೋಡಿದ ಕೂಡಲೇ ಅನ್ನಿಸ್ಬೇಕು. ಹೆಣ್ಣನ್ನು ಮುಟ್ಟೋ ಮುಂಚೆ 1000 ಸಲ ಯೋಚನೆ ಮಾಡಿ. ವಯಸ್ಸಿನ ಗತ್ತಲ್ಲಿ ಬಾಯಿಗೆ ಬಂದಂದು ಮಾತಾಡಿದ್ರೆ ನೀನು ಹಲ್ಲು ಮುರಿದು ಬಿಡ್ತೀನಿ. ಹಾಗೇನಾದರೂ ಮಾತಾಡಿ ಕಾಲು ಜಾರಿದ್ಯೋ ಮಗ ಅಂತ ನೋಡಲ್ಲ, ಕೊಂದು ಹಾಕ್ತೀನಿ ಎಂದು ಹಳೆ ನೆನಪುಗಳು ಕಣ್ಮುಂದೆ ಬಂದಿತ್ತು. ರಾಹುಲ್ ಶ್ವೇತಾಗ್ ಮಾಡಿದ ರೀತಿ ತನ್ನ ಮಗ ಯಾವ ಹೆಣ್ಣಿಗೂ ಮಾಡಬಾರ್ದು ಅನ್ನೋ ಕಾರಣಕ್ಕೆ ತುಸು ನೋವಲ್ಲೇ ಗದರಿದ್ದ. ಆದರೂ ಶೈವ ಕೋಪದಲ್ಲಿ ಹಿಡಿತ ತಪ್ಪಿ ಮಾತಾಡಿದ್ದು ಅವನ ಮೈಯಲ್ಲಿ ಹರಿತಿರೋ ಆ ರಾಹುಲ್ ಗುಣದ ಪ್ರಭಾವ ಎಂದು ಭಯ ಹುಟ್ಟಿತ್ತು. ಶೈವ ಹೆಣ್ಣಿನ ಬಗ್ಗೆ ಕೆಟ್ಟದ್ದು ಮಾತಾಡಿದರೆ ಅಲ್ಲ, ಕೆಟ್ಟದ್ದು ಯೋಚಿಸಿದ್ರು ಆ ಬೆಟ್ಟದ ಶಿವಪ್ಪ ಕ್ಷಮಿಸಕ್ಕಿಲ್ಲ. ಇನ್ನು ನಮ್ಮ ಶಿವ ಬಿಡ್ತಾನ? ಇನ್ನು ಹಾಗೆ ಮಾತಾಡಿದ್ಯೋ ಸರಿ ಇರೋಕ್ಕಿಲ್ಲ. ಹಾಗೇನಾದರೂ ಬಾಯಿಂದ ಬಂತೋ, ಲೋ ಶಿವ, ನನ್ನದು ಸೇರಿಸಿ 10 ಈ ಬಡ್ಡಿ ಮಗನಿಗೆ ಜಾಸ್ತಿ ಹೊಡಿ ಮಗ. ಈಗ ಇಬ್ಬರು ಕೋಪ ಬಿಟ್ಟು ಹೊರಡಿ, ತಿಂಡಿ ತಿನ್ನಿ ಬನ್ನಿ. ನಿಮ್ಮಮ್ಮನ ಮನಸ್ಸಿಗೆ ನೋವು ಕೊಡಬೇಡ್ರೋ ಅಷ್ಟೇ, ಅದೊಂದೇ ಇಬ್ಬರ ಹತ್ರ ಬೇಡ್ಕೊಳ್ತೀನಿ ಎಂದು ಇಬ್ಬರಿಗೂ ಕೈ ಮುಗಿದು ಹೊರಬಂದ. ಶ್ವೇತಾ ಕಣ್ಣೀರಾಗ್ತಾ ಎಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅಲ್ಲೇ ಕುಸಿದು ಕುಳಿತವಳು ತನ್ನ ಮನಸ್ಸಲ್ಲಿ ಎಷ್ಟೇ ಆದರೂ ಆ ಕೆಟ್ಟ ರಕ್ತ ತಾನೇ. ದೇವಾ, ನಿನಗೆ ಕೈ ಮುಗಿತೀನಿ. ನನ್ನಿಬ್ಬರು ಮಕ್ಕಳು ಹೆಣ್ಣಿನ ವಿಚಾರದಲ್ಲಿ ಯಾವ ತಪ್ಪು ಮಾಡಬಾರ್ದು, ಕಾಪಾಡು. ಇನ್ನು ರಾಹುಲ್ ಮಕ್ಕಳು ಎಂದು ನನ್ನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತಿಳಿಬಾರ್ದು. ಈ ಶ್ವೇತಾ ಕೂಡ ಕೃಷ್ಣನ ಸ್ವಂತ, ತಮ್ಮ ತಿಂದು ಬಿಟ್ಟ ಎಂಜಲು ಎಂದು ಈ ಮಕ್ಕಳಿಗೆ ತಿಳಿದರೆ ಅಯ್ಯೋ ಶಿವಪ್ಪ, ಇಂದು ಇವನ ಬಾಯಲ್ಲಿ ಬಂತು, ನಾಳೆ ಅದು ಯಾವುದಾದ್ರೂ ಹುಡುಗಿ ಬದುಕಲ್ಲಿ ಸತ್ಯ ಆದರೆ ನಾನು ಖಂಡಿತ ಬದುಕಿರಲ್ಲ. ಶಿವಪ್ಪ ಕಾಪಾಡು ಎಂದು ಕಣ್ಣು ಒರೆಸ್ಕೊಂಡ್ಳು. ಹಿಂದೆಯಿಂದ ಅಪ್ಪಿದ ಕೃಷ್ಣನ ಕೈಗಳನ್ನು ಶ್ವೇತಾ ತನ್ನ ಕಣ್ಣಿಗೆ ಹೊತ್ಕೊಂಡು, ಚಿಂಟು, ಇವ್ರ ದಾರಿ ತಪ್ಪಲ್ಲ ತಾನೇ ಎಂದು ನಡುಗುತ್ತಾ ಕೇಳಿದ್ಲು. ಕೃಷ್ಣ ಅವಳನ್ನು ಅಪ್ಪಿ ಹಣೆಗೆ ಚುಂಬಿಸಿ, ಚಿನ್ನಮ್ಮ ನೀನು ಮೊದಲು ಸಮಾಧಾನ ಮಾಡ್ಕೊ. ಮೊದಲೇ ಶುಗರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ, ತಗೋ ನೀರು ಕುಡಿ. ಅವರು ನನ್ನ ಮಕ್ಕಳು ಕಣೆ, ಅದರಲ್ಲೂ ಅರ್ಜುನ 2 ಕಣ್ಣುಗಳವರು. ಆ ನ್ಯಾಯದೇವನ ನೆರಳಲ್ಲಿ ಬೆಳೆದ ಕೂಸುಗಳು ತಪ್ಪು ಮಾಡ್ತಾರಾ? ನಿನ್ನ ಯೋಚನೆ ಎಲ್ಲ ಅರ್ಥ ಆಗುತ್ತೆ. ಆದರೆ ಒಂದು ನೆನಪಿಟ್ಕೋ ಕಣಮ್ಮಿ, ಶಿವ ಮತ್ತು ಶೈವ ಈ ಕೃಷ್ಣನ ಹಾಗೆ ಎನ್ನಲು ಅವನ ಎದೆಗೆ ಹೊರಗಿದ ಶ್ವೇತಾಗೆ ಸಮಾಧಾನವಾಗಿರಲಿಲ್ಲ. ಅರ್ಜುನ್ ಮತ್ತು ಕೃಷ್ಣನ ಜೊತೆಗೆ ರಾಹುಲ್ ಬೆಳೆದದ್ದು ಎಂದು ನೆನಪಿಸಿಕೊಂಡಾಗಲೇ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮೂಡಿತ್ತು. ಅವಳ ಬೆವರುತ್ತಿದ್ದ ಕೈಗಳನ್ನು ಒತ್ತಿ ಹಿಡಿದ ಕೃಷ್ಣ ತನ್ನ ಕಣ್ಣಲ್ಲೇ ಭರವಸೆ ಕೊಡಲು ಶ್ವೇತಾಗೆ ಸ್ವಲ್ಪ ಧೈರ್ಯ ಬಂದಿತ್ತು.
ಪಾರ್ವತಿ ಗಾಡಿ ಓಡಿಸ್ತಾ ತನ್ನ ಫ್ರೆಂಡ್ ನಂದ ಮನೆಯ ಮುಂದೆ ನಿಲ್ಲಿಸಿ ಹಾರ್ನ್ ಮಾಡಿದ್ಲು. ನಂದು ನಂದು ಎನ್ನಲು ನಂದು ಡ್ರೆಸ್ ಸರಿ ಮಾಡಿಕೊಂಡು ಊಟದ ಡಬ್ಬ ಎಲ್ಲವನ್ನ ನೀಟಾಗಿ ತನ್ನ ಬ್ಯಾಗಲ್ಲಿ ಹಾಕ್ಕೊಂಡು ತನ್ನ ತಂದೆ ತಾಯಿ ಫೋಟೋಗೆ ಭಕ್ತಿಯಿಂದ ಕೈ ಮುಗಿದು ಹೊರಟ್ಲು. ಹೊರಗಡೆ ಬಂದವಳು ಬಾಗಿಲು ಹಾಕಿ ಲಾಕ್ ಮಾಡಿ ತಿರುಗಿ ಪಾರ್ವತಿಯನ್ನು ನೋಡಿ ಒಮ್ಮೆ ನಕ್ಕಳು. ಪಾರು ಅವಳನ್ನೇ ನೋಡುತ್ತಾ ದೃಷ್ಟಿ ತೆಗೆದವಳು. ಯು ಆರ್ ಸೋ ಬ್ಯೂಟಿ ಎನ್ನಲು ನಂದು ಅವಳ ಭುಜಕ್ಕೆ ಏಟ್ ಕೊಡುತ್ತಾ ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಎಂದು ಜೋರಾಗಿ ನಕ್ಕಳು. ಇಬ್ಬರು ಗೆಳತಿಯರು ಅದು ಇದು ಮಾತಾಡ್ತಾ ಹೆಲ್ಮೆಟ್ ಹಾಕ್ಕೊಂಡ್ರು. ಪಾರ್ವತಿ ಮತ್ತು ನಂದಿನಿ ಚಿಕ್ಕಂದಿನಿಂದಲೂ ಕೂಡ ಜೊತೆಯಲ್ಲೇ ಓದ್ದವರು. ಕಾಲೇಜ್ ಓದುವ ಸಮಯದಲ್ಲಿ ನಂದಿನಿ ಅವರ ತಂದೆ ತಾಯಿ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ಆಗ ನಂದು ಕಾಲೇಜ್ ಬಿಟ್ಟು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ತನ್ನ ಜೀವನದ ಆದಾಯಕ್ಕಾಗಿ ಕೆಲಸಕ್ಕೆ ಸೇರಿಕೊಂಡ್ಳು. ಪಾರ್ವತಿಗೆ ಈ ವಿಚಾರದಲ್ಲಿ ತುಂಬ ಬೇಸರವೆನಿಸಿತ್ತು. ತನ್ನ ಗೆಳತಿಯ ಭವಿಷ್ಯ ಹೀಗೆ ನಿಂತು ಹೋಗಬಾರ್ದು ಎಂದು ತುಂಬ ಯೋಚಿಸಿದ್ಲು. ಹಾಗಾಗಿ ತನ್ನ ತಂದೆ ತಾಯಿ ಬಳಿ ಹೇಳಿ ಅವಳನ್ನು ಒತ್ತಾಯ ಮಾಡಿ ಕಾಲೇಜಿಗೆ ಸೇರಿಸಿದ್ಲು. ಅವಳ ಓದಿನ ಖರ್ಚನ್ನು ಪಾರ್ವತಿ ಸಹಾಯದಿಂದ ನಡೀತಿತ್ತು. ಇನ್ನು ಕಾಲೇಜ್ ಮುಗಿದ ಕೂಡಲೇ ನಂದು ಅದೇ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ಲು. ಕಾರಣ ಸ್ವಾಭಿಮಾನ. ಪಾರ್ವತಿಗೆ ಹೊರೆಯಾಗಬಾರ್ದು ಅನ್ನೋ ಕಾರಣದಿಂದ ತನ್ನ ಖರ್ಚಿಗಾಗಿ ಪಾರು ಎಷ್ಟೇ ಹೇಳಿದ್ರು ಕೇಳದೆ ಅಲ್ಲಿ ವರ್ಕ್ ಮಾಡ್ತಿದ್ಲು. ಈಗ ಪಾರ್ವತಿಗೂ ಕೂಡ ಕೆಲಸ ಕಲಿಬೇಕು ಎಂದೆನಿಸಿದಾಗ ನಂದು ಬಳಿ ಹೇಳಿ ತನ್ನ ಅಪ್ಪ ಅಮ್ಮನನ್ನು ಒಪ್ಪಿಸಿ ನಂದು ಕಂಪನಿಯಲ್ಲಿ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ಲು. ಅವಳನ್ನು ಸೆಲೆಕ್ಟ್ ಮಾಡಿದ ಬಾಸ್ ಇಂದು ಇಂಟರ್ವ್ಯೂಗೆ ಕರೆದಿದ್ರು. ನಂದು ಅವಳನ್ನು ನೋಡುತ್ತಾ ಪಾರು ಬೇಗ ಹೊರಡು, ಆಲ್ರೆಡಿ ಟೈಮ್ ಆಯಿತು, ಕರೆಕ್ಟಾಗಿ 10 ಗಂಟೆಗೆ ಅಲ್ಲಿರಬೇಕು, ಇಲ್ಲ ನಮ್ಮ ಬಾಸ್ ರುದ್ರತಾಂಡವ ಆಡ್ಬಿಡ್ತಾರೆ ಎಂದು ಹೇಳಿ ಗಾಡಿ ಹತ್ತಿದ್ಲು. ಯು ಡೋಂಟ್ ವರಿ ಬೇಬಿ, ನಾನು ಬೇಗ ಗಾಡಿ ಓಡಿಸ್ತೀನಿ ಸರಿನಾ ಎಂದು ನಗುತ್ತಾ ಗಾಡಿ ಓಡಿಸಿದ್ಲು. ಶಾರ್ಟ್ಕಟ್ ರೂಟ್ನಲ್ಲಿ 15 ನಿಮಿಷದೊಳಗೆ ಆಫೀಸ್ ತಲುಪಿದ ಪಾರು ಹೆಲ್ಮೆಟ್ ಬಿಚ್ಚಿ ತನ್ನ ಹೇರ್ ಎಲ್ಲವನ್ನು ಸರಿ ಮಾಡಿಕೊಂಡು ಸ್ವಲ್ಪ ಮೇಕಪ್ ಟಚ್ ಅಪ್ ಮಾಡಿಕೊಂಡ್ಳು. ನಂದು ಕೂಡ ತನ್ನ ಡ್ರೆಸ್ ಹೇರ್ ಎಲ್ಲ ಸರಿ ಮಾಡ್ಕೊಂಡು ಒಳಗೊರಟ್ರು. ಇಬ್ಬರು ಮಾತಾಡ್ತಾ ದೊಡ್ಡ ಆಫೀಸಿನ ಇಂಟೀರಿಯರ್ ಡಿಸೈನ್ ನೋಡುತ್ತಾ ಒಳಗೋಗ್ರು. S&S ಮ್ಯಾರೇಜ್ ಇವೆಂಟ್ ಕಂಪನಿ ಎನ್ನುವ ಗೋಲ್ಡನ್ ಬೋರ್ಡ್ ಮತ್ತು ನಟರಾಜನ ಚಿತ್ರ ನೋಡಿ ಪಾರ್ವತಿಗೆ ಸಖತ್ ಲೈಕ್ ಆಗಿತ್ತು. ಅವಳ ಇಷ್ಟದೈವ ಶಿವನ ಆಕೃತಿ ಕಂಡು ಕೂಡಲೇ ಮನಸ್ಸಲ್ಲೇ ಬೇಡಿದ್ಲು. ಅವಳ ಕಲ್ಪನೆಗೆ ಇನ್ನೊಂದಿಷ್ಟು ಬೆಲೆ ಸಿಕ್ಕರೆ ಸಾಕು ಎನ್ನುವ ಕನಸು ಹೊತ್ತು ಅಲ್ಲೇ ಕ್ಯಾಬಿನ್ ಹೊರಗೆ ಕುಳಿತಳು. ನಂದು ಅವಳಿಗೆ ಆಲ್ ದಿ ಬೆಸ್ಟ್ ಹೇಳಿ, ಪಾರು ಇಲ್ಲೇ ಕೂತ್ಕೊ, ವೆಯ್ಟ್ ಮಾಡು, ಇನ್ನೇನು ಬಾಸ್ ಬರ್ತಾರೆ, ನಾನಿಲ್ಲೇ ಆಫೀಸ್ ಒಳಗೆ 2nd ಫ್ಲೋರ್ನಲ್ಲಿ ಕೆಲಸ ಮಾಡ್ತಿರ್ತೀನಿ ಸರಿನಾ, ಇಂಟರ್ವ್ಯೂ ಮುಗಿದ ಮೇಲೆ ಏನಾಯಿತು ಎಂದು ಒಂದು ಮೆಸೇಜ್ ಹಾಕು, ನಾನು ಬರ್ತೀನಿ, ನಂಗೆ ಗೊತ್ತು ನೀನು ಸೆಲೆಕ್ಟ್ ಆಗೇ ಆಗ್ತೀಯಾ ಎಂದು ಹೇಳಿ ನಗುತ್ತಾ ಅವಳನ್ನು ಅಪ್ಪಿ ಅಲ್ಲಿಂದ ತನ್ನ ಕೆಲಸದ ಫ್ಲೋರ್ಗೆ ಹೋದ್ಲು. ಪಾರ್ವತಿಗೆ ಭಯ ಕೂಡ ಎಲ್ಲವೂ ದೂರದ ಮಾತು. ಆದರೂ ಮೊದಲ ಬಾರಿಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದ್ರಿಂದ ಸ್ವಲ್ಪ ವೀಕ್ನೆಸ್ ಶುರುವಾಗಿತ್ತು. ಕೈಯೊಳಗೆ ಮೂಡಿದ ಬೆವರ ಹನಿಗಳನ್ನು ನ್ಯಾಪ್ಕಿನ್ಸ್ ಅಲ್ಲಿ ಒರೆಸ್ಕೊಂಡು ಕಾಲಿನ ಮೇಲೆ ಕಾಲ ಕುಳಿತು ತನ್ನ ಬಯೋಡೇಟಾ ಫೈಲನ್ನು ಚೆಕ್ ಮಾಡಿಕೊಂಡ್ಳು. ಮುಖದ ಮೇಲೆ ಒಂದು ನಗುವನ್ನು ಮೂಡಿಸ್ಕೊಂಡು ತಾಯಿಯಂತೆ ಎಲ್ಲದರಲ್ಲೂ ಚುರುಕಿದ್ದ ಪಾರ್ವತಿಗೆ ಆರೋಹಿಯಂತೆ ತಾಳ್ಮೆ ಹೆಚ್ಚು. ಅದಲ್ಲದೆ ತಾಯಿಯ ಪುಡಿ ಹೆಚ್ಚು ಎನಿಸುವಷ್ಟು ಅಂದ ಚಂದ. ಅಪ್ಪ ಅರ್ಜುನ ರೂಪ, ಕಣ್ಣುಗಳು ಹಾಗೂ ಎತ್ತರ. ಅವಳನ್ನು ನೋಡಿದ ಹುಡುಗರ ಹಾರ್ಟಲ್ಲಿ ಚಿಟ್ಟೆ ಹಾರ್ತಿತ್ತು. ಆದರೆ ಪಾರ್ವತಿಗೆ ತನ್ನ ಕುಟುಂಬ, ಮನೆ, ಓದು ಹಾಗೂ ಒಬ್ಬಳೆ ಗೆಳತಿ ನಂದು ಇದಿಷ್ಟೇ ಪ್ರಪಂಚವಾಗಿತ್ತು. ಗಂಟೆ 10 ಆಗಲು ಒಮ್ಮೆ ಗಡಿಯಾರ ಕಡೆ ನೋಡಿದ್ಲು. ತುಸು ಗಂಟಲು ಒಣಗಲು ತಾನು ತನ್ನ ಸಂಭಾಳಿಸ್ಕೊಂಡ್ಳು. ತನ್ನ ಬ್ಯಾಗಲ್ಲಿದ್ದ ನೀರನ್ನು ಕುಡಿದು ಮತ್ತೆ ಹೇಗೆಲ್ಲ ಮಾತಾಡಬೇಕು ಎಂದು ತನ್ನನ್ನು ತಾನು ಮನಸ್ಸಲ್ಲಿ ಸಿದ್ಧ ಮಾಡಿಕೊಂಡು ಶಿವ ಸ್ನಾನ ಮಾಡಿ ಬಂದವನು ತಮ್ಮನ ಮಾತುಗಳಿಂದ ಬಹಳಷ್ಟು ನೊಂದಿದ್ದ. ಇನ್ನು ಮದುವೆ ಆಗದವಳ ಬಗ್ಗೆ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ. ಆಗಲೇ ತಮ್ಮ ಎಲ್ಲಿ ತನ್ನ ಪಾಲಿನ ಹೆಣ್ಣನ್ನು ಆಸೆ ಪಡ್ತಾನೆ ಎಂಬ ಕಿರಿಕಿರಿ ಮನಸ್ಸಿಗೆ ಉಂಟಾಗಿತ್ತು. ಅಲ್ಲೇ ಅಮ್ಮ ಎತ್ತಿಟ್ಟಿದ್ದ ಬಿಳಿ ಪಂಚೆ ಮತ್ತು ಬನಿಯನ್ ತೊಟ್ಟು, ಪರ್ಫ್ಯೂಮ್ ಹಾಕ್ಕೊಂಡು ಗಮ್ ಎನ್ನಲು ಲೈಟ್ ಗ್ರೀನ್ ಪೀಚ್ ಶರ್ಟ್ ತೊಟ್ಟು, ಕಾಲಿಗೆ ಸಾಕ್ಸ್ ಮತ್ತು
ಸ್ಟೈಲಿಶ್ ಬ್ಲ್ಯಾಕ್ ಬೂಟ್ ಧರಿಸಿ ಕೈಗೆ ವಾಚ್ ಕಟ್ಟಿದ್ದ. ಮೀಸೆಯನ್ನು ಹಾಗೂ ಚಿಗುರು ಗಡ್ಡವನ್ನು ಮುಟ್ಕೊಳ್ಳುತ್ತಾ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ದ. ಪರ್ಫೆಕ್ಟ್ ಎಂದು ಅನ್ನಿಸ್ದಾಗ ಕೆಳಗಿಳಿದು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿಂಡಿ ತಿಂದಿದ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.